ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ರೆಸಿಪಿನ ತೋರಿಸ್ತೀನಿ. ಅದು ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಒಂದೇ ಥರ ತಿಂಡಿ ತಿಂದು ನಿಮಗೆ ಬೇಜಾರಾಗಿದ್ದರೆ ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನಿಲ್ಲಿ ದಪ್ಪ ರವೆ ತೊಗೊಂಡಿದ್ದೀನಿ. ಉಪ್ಪಿಟ್ಟು ಮಾಡ್ತೀವಲ್ಲ, ಸೇಮ್ ಅದೇ ರವೆನೇ, ಆ ರವೆ ತೊಗೊಂಡಿದ್ದೀನಿ. ನಾನಿಲ್ಲಿ ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಅದನ್ನು ಸಣ್ಣ ರವೆ ತಗೊಳಂಗಿಲ್ಲ, ದಪ್ಪ ರವೆನೇ ತೊಗೋಬೇಕು. ನಾನಿಲ್ಲಿ 1.5 ಗ್ಲಾಸಷ್ಟು ದಪ್ಪ ರವೆನ ತೊಗೊಂಡಿದ್ದೀನಿ. ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀರಾ ಅಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ತಗೊಂಡು ಒಂದು ಸತಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಹೇಗಿರುತ್ತೆ ಅಂತ. ನಾನಿಲ್ಲಿ ಅದಕ್ಕೆ ನೀರು ಹಾಕ್ಕೊಂಡು ಅದನ್ನು ವಾಶ್ ಮಾಡ್ಕೋಬೇಕು ಒಂದು ಸತಿ. ಅದ್ರ ಮೇಲೆಲ್ಲ ತರಿ ಇರುತ್ತಲ್ಲ, ಅದೆಲ್ಲ ಕ್ಲೀನಾಗಿ ಹೋಗ್ಬೇಕು. ಅದನ್ನ ಒಂದು ಸತಿ ಸುಮ್ಮನೆ ಹಿಂಗೆ ಕೈ ಆಡಿಸಿ ಅದನ್ನು ಕ್ಲೀನಾಗಿ ವಾಶ್ ಮಾಡಬೇಕು. ಅದನ್ನು ಮೇಲಿನ ನೀರೆಲ್ಲ ನಾವು ತೆಗಿಬೇಕು. ಅದನ್ನು ಕ್ಲೀನಾಗಿ ವಾಶ್ ಮಾಡಬೇಕು. ನಾನು ಇವಾಗ ಅದನ್ನೆಲ್ಲ ತೆಗೆದು ತೋರಿಸ್ತೀನಿ ಯಾವ ರೀತಿ ಅಂತ. ಅದನ್ನೆಲ್ಲ ಮೇಲಿನ ನೀರೆಲ್ಲ ಕ್ಲೀನಾಗಿ ಬಸ್ಬಿಟ್ಟು ಇದರಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಸ್ವಲ್ಪ ಸ್ವಲ್ಪ ನೀರಿನ ಅಂಶ ಕಾಣ್ತಾ ಇದೆ. ಇಷ್ಟಿದೆ ಸಾಕು, ನಮಗೆ ಜಾಸ್ತಿ ನೀರಿನ ಅವಶ್ಯಕತೆ ಇಲ್ಲ. ನಮಗೆ ಅದನ್ನು ಫುಲ್ ನೀರು ತೆಗೆದು ಇಷ್ಟು ನಾವು ಇಟ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ರೆಸ್ಟ್ ಕೊಡಬೇಕು. ಒಂದು 15-20 ನಿಮಿಷ ಅದನ್ನು ಚೆನ್ನಾಗಿ ನೆನೆಯೋಕೆ ಬಿಡಬೇಕು. ಇವಾಗ ನಾವು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟಿಗೆ ನಾನು ಉಪ್ಪು ತೊಗೊಂಡಿದ್ದೀನಿ, ಮತ್ತು ಜೀರಿಗೆ, ಆಮೇಲೆ ಕಾಯಿ ತುರಿ ತೊಗೊಂಡಿದ್ದೀನಿ, ಹಸಿ ಕಾಯಿ ತುರಿ ಆಗಬೇಕು, ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ತೊಗೊಂಡಿದ್ದೀನಿ, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ಸಣ್ಣದಾಗಿ ಹೆಚ್ಕೊಂಡಿರೋಂಥ ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಅದು ಸಣ್ಣದಾಗಿ ಹೆಚ್ಕೊಂಡಿರ್ಬೇಕು, ಮತ್ತು ಕ್ಯಾರೆಟ್ ತುರಿ. ಇವಾಗ ಅದು ಯಾವ ರೀತಿ ನೆಂದಿದೆ ಅಂತ ನಾನು ತೋರಿಸ್ತೀನಿ. ನಾನು ಪಾತ್ರೆ ಚೇಂಜ್ ಮಾಡಿದ್ದೀನಿ, ಅದು ಮಿಕ್ಸ್ ಮಾಡೋಕ್ಕೆ ಸರಿ ಆಗಬೇಕು ಅಂತ. ಅದಕ್ಕೊಂದು 15 ನಿಮಿಷ ನಾವು ನೆನೆಯಕ್ಕೆ ಬಿಟ್ಟರೆ ಸಾಕು. ಅದು ತುಂಬಾ ಸಾಫ್ಟ್ ಆಗುತ್ತೆ, ತುಂಬ ಚೆನ್ನಾಗಿ ನೆನ್ಕೊಂಡಿರ್ತೈತಿ. ಇವಾಗ ನಾವು ಅದಕ್ಕೆ ಇಷ್ಟು ಸಾಫ್ಟ್ ಆದರೆ ಸಾಕಾಗುತ್ತೆ. ಇವಾಗ ನಾವು ಅದಕ್ಕೆ ಕಾಯಿ ತುರಿ ನಾವೇನೆಲ್ಲ ತೋರಿಸಿದ್ನಲ್ಲ ಅದನ್ನೆಲ್ಲ ಒಂದೊಂದೇ ಹಾಕ್ಕೊತಾ ಹೋಗೋಣ. ನೆಕ್ಸ್ಟ್ ನಾನು ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನ್ ಸಾಕು. ಅದಕ್ಕೆ ಮತ್ತೆ ನೆಕ್ಸ್ಟ್ ನಾನು ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ, ಮತ್ತು ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ತಿದ್ದೀನಿ. ಅದು ಕಲ್ಲರಿಗೋಸ್ಕರ, ತುಂಬ ಚೆನ್ನಾಗಿ ಕಲರ್ ಬರ್ತೈತಿ, ಅದಕ್ಕೋಸ್ಕರ ನಾನು ಅದು ಹಾಕ್ಕೊತಾ ಇದ್ದೀನಿ. ಮತ್ತು ಎಲ್ಲ ತರಕಾರಿಗಳನ್ನ ನಾವು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈ ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಮತ್ತು ಕ್ಯಾರೆಟ್ ತುರಿ, ಮತ್ತು ಈರುಳ್ಳಿ ಮಾತ್ರ ಸಣ್ಣದಾಗಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇವಾಗೆಲ್ಲ ನಾನು ತರಕಾರಿಗಳನ್ನ ಹಾಕ್ಕೊಂಡು ಅದಕ್ಕೆ ನೆಕ್ಸ್ಟ್ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಡ್ರಿ. ನಾನಿಲ್ಲಿ ನೆಕ್ಸ್ಟ್ ಲಾಸ್ಟಿಗೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಅದನ್ನ ಸೇರಿಸಿದ ನಂತರ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಏನಾದರೂ ಮಿಕ್ಸ್ ಮಾಡುವಾಗ ನಿಮಗೆ ಏನಾದರೂ ಸ್ವಲ್ಪ ನೀರು ಬೇಕು ಅನಿಸಿದರೆ, ಅದು ತುಂಬ ಗಟ್ಟಿ ಅನಿಸಿದರೆ ನೀವು ಒಂದು ಸ್ವಲ್ಪ ಮಧ್ಯ ನೀರು ಆ್ಯಡ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ತುಂಬ ತೆಳುವಾಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಇವಾಗ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾವು ಒಂದು ಸೈಡಿಗೆ ಎತ್ತಿಡೋಣ. ಇವಾಗ ನಾವು ನೋಡ್ತಾ ಇದ್ದೀರಲ್ಲ, ಈ ರೀತಿ ನಾನು ಮಿಕ್ಸ್ ಮಾಡಿಕೊಂಡು ಇಟ್ಟಿದ್ದೀನಿ. ಇವಾಗ ನಾವು ಒಂದು ಹಂಚಿಟ್ಟಿದ್ದೀನಿ. ನೀವು ಯಾವುದಾದ್ರೂ ತೊಗೋಬೋದು, ನಾನು ದೋಸೆ ಮಾಡೋದಾದ್ರೂ ತೊಗೋಬೋದು, ಆದರೆ ರೊಟ್ಟಿ ಮಾಡೋದು ಮಾತ್ರ ತೊಗೋಬಾರ್ದು, ಅದರಲ್ಲಿ ಮಾಡೋಕ್ಕೆ ಬರೋಲ್ಲ. ದೋಸೆ, ಆಮ್ಲೆಟ್ ಈ ರೀತಿ ಮಾಡ್ತಿರಲ್ಲ, ಅದರಲ್ಲಿ ನಾವು ಯೂಸ್ ಮಾಡಬೇಕು. ಅದಕ್ಕೆ ನಾನು ಹಂಚು ಕಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕ್ಕೊಂಡು ಇವಾಗ ನಾವು ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ತೊಗೋಬೇಕು. ಯಾವ ರೀತಿ ನಮ್ಮ ಕೈಯಿಂದ ಹಿಂಗೆ ತೊಗೊಂಡು ನಾವು ಅದನ್ನು ಉಂಡೆ ರೀತಿಲಿ ಮಾಡಬೇಕು. ನಮಗೆ ಒಂದು ಸ್ವಲ್ಪ ನಮಗೆ ರೊಟ್ಟಿ ಅದನ್ನು ತಟ್ಟಕ್ಕೆ ಎಷ್ಟಾಗುತ್ತೆ, ನಮಗೆ ಚಿಕ್ಕದು ಬೇಕಾ ದೊಡ್ಡದು ಬೇಕಾ ನೋಡ್ಕೊಂಡು ಒಂದು ಉಂಡೆ ಗಾತ್ರದಲ್ಲಿ ನಾವು ಅದನ್ನು ತೊಗೋಬೇಕು. ಆ ರೀತಿ ತೊಗೊಂಡು ಅದನ್ನು ನಾವು ಆ ಹಂಚು ಮೇಲೆ ಹಾಕಿಬಿಟ್ಟು ಅದನ್ನು ಸಮವಾಗಿ ಎಲ್ಲ ಕಡೆ ಸಮವಾಗಿ ಬರೋ ಥರ ಅದನ್ನು ರೊಟ್ಟಿ ಶೇಪಿಗೆ ರೌಂಡಾಗಿ ಅದನ್ನ ಪ್ರೆಸ್ ಮಾಡ್ಕೊತ ಹೋಗಬೇಕು. ಅದು ನಿಮಗೆ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ದಪ್ಪ ಇದ್ದರೆ ಅಷ್ಟು ಸರಿ ಅನಿಸಲ್ಲ, ಅದು ತೆಳುವಾಗಿರ್ಬೇಕು. ನಿಮಗೆ ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ಅದನ್ನು ಸಮ ಮಾಡ್ಕೊತ ಹೋಗ್ರಿ ಅಷ್ಟೇ.
ನೀವು ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ, ಆ ರೀತಿ ಸಮವಾಗಿ ಅದನ್ನು ತಟ್ತಾ ಹೋಗ್ಬೇಕು ಅಷ್ಟೇ. ಅದೇನು ಕೈ ಸುಡಲ್ಲ, ಚೆನ್ನಾಗಿ ಬರುತ್ತೆ. ಅದಕ್ಕೆ ಇವಾಗ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಇವಾಗ ಲಿಡ್ ಕ್ಲೋಸ್ ಮಾಡೋಣ. ಮುಚ್ಚಳ ಮುಚ್ಚಬೇಕು. ಅದ್ರ ಮೇಲೆ ಏನಾದರೂ ಒಂದು ಅದು ಸಿಮ್ಮಲ್ಲೇ ಬೇಯಬೇಕು. ಅದು ಜಾಸ್ತಿ ಉರಿ ಕೊಡೋ ಹಾಗಿಲ್ಲ, ಕಡಿಮೆ ಉರಿಯಲ್ಲಿ ಅದನ್ನು ಬೇಯಿಸ್ಕೋಬೇಕು ನಾವು. ಜಾಸ್ತಿ ಏನು ಟೈಮ್ ಇಡಲ್ಲ, ಬೇಗನೆ ಆಗುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ಅದು ಯಾವ ರೀತಿ ಬರುತ್ತೆ ಅಂತ ನಿಮಗೆ ಗೊತ್ತಾಯ್ತು. ನೀವೇ ಪದೇ ಪದೇ ಮಾಡ್ತಾ ಇರ್ತೀರ, ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ. ನೋಡ್ತಾ ಇದ್ದೀರಲ್ಲ ಮೊದಲಿಗೆ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಆಗಿದೆ ಅಂತ. ಒಂದು ಸತಿ ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಾವು ಇದಕ್ಕೆ ರವೆ ರೊಟ್ಟಿ ಅಂತ ಕರಿತೀವಿ. ನೀವು ರವೆ ರೊಟ್ಟಿಯರ ಅಥವಾ ಪರೋಟನ ಅಂತನಾದರೂ ಕರಿಬೋದು. ನಾನು ಇವಾಗ ಅದನ್ನು ಟರ್ನ್ ಮಾಡ್ಕೊಂಡೆ. ಅದ್ರ ಮೇಲೆ ನಾನು ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ನೀವು ತುಪ್ಪ ಇಲ್ಲಾಂದರೆ ಎಣ್ಣೆ ಏನಾದರೂ ಹಾಕ್ಕೋಬೋದು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ. ನೀವಿದು ಒಂದು ಸರಿ ಟ್ರೈ ಮಾಡಿ, ನೀವೇ ಕೂಡ ಪದೇ ಪದೇ ಇದನ್ನೇ ಮಾಡ್ತಾ ಇರ್ತೀರ, ಅಷ್ಟು ಚೆನ್ನಾಗಿ ಬರುತ್ತೆ. ನಮಗೆ ಇದು ಕಷ್ಟ ಅಂತ ಏನು ಅನಿಸಲ್ಲ. ಒಂದು ಸತಿ ನಾವು ಮಾಡೋದನ್ನು ನಾವು ಕಲ್ತ್ಕೊಂಡ್ರೆ ಅದು ಈಸಿಯಾಗಿ ನಾವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಆರಾಮಾಗಿ ಮಾಡ್ಕೋಬೋದು. ಮಕ್ಕಳು ಲಂಚ್ ಬಾಕ್ಸಿಗೂ ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನು ಇನ್ನೊಂದು ಸತಿ ನಿಮಗೆ ಯಾವ ರೀತಿ ಹಾಕೋದು ಅಂತ ನಿಮಗೆ ತೋರಿಸ್ತೀನಿ. ಮೇಲ್ಗಡೆ ಅದಕ್ಕೆ ಎಣ್ಣೆ ಸವರ್ಕೊಂಡ್ಬಿಟ್ಟು ಅದನ್ನು ನಮಗೆ ಎಷ್ಟು ಬೇಕೋ ನೋಡಿಕೊಂಡು ಒಂದು ಉಂಡೆ ಗಾತ್ರದಲ್ಲಿ ತಗೋಬೇಕು. ಅದನ್ನು ತಗೊಂಡು ಅದ್ರ ಅಂಚು ಮೇಲೆ ಹಾಕ್ಬಿಟ್ಟು ಅದನ್ನು ಸಮವಾಗಿ ತಟ್ತಾ ಹೋಗ್ಬೇಕು. ಅದು ಸಮವಾಗಿ ತೆಳ್ಳಗೆ ಬರಬೇಕು ಅಷ್ಟೇ. ದಪ್ಪ ಇದ್ದರೆ ಅದು ಕ್ಲೀನಾಗಿ ಬೇಯಲ್ಲ, ತೆಳ್ಳಗಿರಬೇಕು. ಅದೇನು ಅಷ್ಟೊಂದು ಕಷ್ಟ ಅಂತ ಏನು ಅನಿಸಲ್ಲ, ನಾವು ಈಸಿಯಾಗಿಯೇ ಮಾಡ್ಕೋಬೋದು, ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಇದಕ್ಕೆ ನಾವು ಕಾಂಬಿನೇಷನ್ನು ಹಸೆಕಾಯಿ ಚಟ್ನಿ ಮತ್ತು ಮೊಸರು ತುಂಬಾ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ದೊಡ್ಡವರು ಮಕ್ಕಳು ಕೂಡ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದು ನನ್ನ ಮಗನ ಫೇವ್ರೇಟು. ಅವ್ನ ಲಂಚ್ ಬಾಕ್ಸಿಗೋಸ್ಕರನೇ ನಾನು ಇದನ್ನು ಪ್ರಿಪೇರ್ ಮಾಡ್ತಾ ಇರೋದು. ನೀವು ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ, ತುಂಬಾ ಸುಲಭ ಮಾಡೋದಂತೂ. ಒಂದ್ಸತಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.